ಹದಿನೆಂಟನೇ ತಾರೀಕು ದಿನ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಎದ್ದ ತಕ್ಷಣ ಫಸ್ಟ್ ನೋಡೋದೇ ರಾಶಿ ಭವಿಷ್ಯ ಹೇಗಿದೆ ನಮ್ಮ ರಾಶಿ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ದಿನ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ನೋಡಿ, ಇವತ್ತು 18ನೇ ತಾರೀಕು ಅಂದರೆ ಇದು ಲಾಸ್ಟ್ ಇಯರು, ಈ 2025ರ ಒಂದು ಲಾಸ್ಟ್ ಮಂತ್ ಇದಾಗಿರುತ್ತೆ. ಸೊ ಈ ಲಾಸ್ಟ್ ಮಂತಲ್ಲಿ ತುಂಬ ಡೇಂಜರಸ್ ಡೇಟು ನಂಬರು ಇವತ್ತೇ ಆಗಿರುತ್ತೆ. ಇವತ್ತಿನ ದಿನ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಇವತ್ತು 18 ಅಂತಂದರೆ 18 ಅಂತ ಅಂದರೆ 9 ಬರುತ್ತೆ. ಯಾಕಂದರೆ ನಾನು ಹೇಳ್ದಂಗೆ ಈ ವರ್ಷ 9 ಅನ್ನೋದು ತುಂಬ ಡೇಂಜರ್ ಅಂತ ಹೇಳ್ತಾ ಬಂದಿದೆ. 9, 18 ಈ ರೀತಿ. ಹಾಗಾಗಿ ಈ ವರ್ಷದ ಕೊನೆಯ ಡೇಂಜರ್ ಡೇಟು ಇವತ್ತು. ತುಂಬ ಹುಷಾರಾಗಿರಿ. ಯಾರ ಒಂದು ವೆಹಿಕಲ್ ನಂಬರಲ್ಲಿ 18 ಪಾಸಾಗಿರುತ್ತೆ, ಅದೇ ರೀತಿ ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರಾ ಮತ್ತು 9ನೇ ತಾರೀಕು ಹುಟ್ಟಿರ್ತೀರಾ, ಇವರೆಲ್ಲರೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತ ಅಂದರೆ ನೋಡಿ, ಈ ವರ್ಷದ ಡೇಂಜರ್ ನಂಬರು ಈ 18. ಯಾಕಂದರೆ ನೀವೇ ನೋಡಿದ್ದೀರಾ, ನಮ್ಮ ಒಂದು ಮ್ಯಾಚ್ ನಡೆದಿದ್ದು ಕೂಡ 18ನೇ ತಾರೀಕು. ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ 18. ಮತ್ತು ಮತ್ತೆ ಹೇಳ್ಕೊಂಡು ಬಂದೆ, ಶಬರಿಮಲೆ ಮೆಟ್ಲು ಕೂಡ 18. ಒಂದು ಕುರುಕ್ಷೇತ್ರದ ದಿನ ಕೂಡ 18 ದಿನ ಅಂತ ಹೇಳ್ತೀವಿ. ಸೊ ಈ 18 ಅಂತ ಬಂದಾಗ ಈ ವರ್ಷ ಚೆನ್ನಾಗಿಲ್ಲ ಅಷ್ಟೇ, ಈ ವರ್ಷಕ್ಕೆ ಚೆನ್ನಾಗಿಲ್ಲ. ಆದ್ರೂ ಈ 18 ಅಂತ ಯಾಕಂದರೆ 1-8 ಅಲ್ಲಿ ಪಾಸ್ ಆಗುತ್ತೆ. ಈ 18 ಕುರುಕ್ಷೇತ್ರದ ಒಂದು ಇದು ಬಂದಾಗ ಏನಾಗಿರುತ್ತೆ, ಕುರುಕ್ಷೇತ್ರದ ಒಂದು ದಿನ ಬಂದಾಗ ಏನಾಗಿರುತ್ತಪ್ಪ ಅಂತಂದರೆ ಅದರಲ್ಲೂ ಕೂಡ ಮನೆಯವ್ರನ್ನೆಲ್ಲ ಅವರು ಕಳ್ಕೊಳ್ತಾರೆ. ಈ ಒಂದು ಯುದ್ಧದಲ್ಲಿ ತುಂಬ ದೊಡ್ಡವ್ರನ್ನ, ಅವರ ತಾತ ಮುತ್ತಾತಂದಿರಿಂದ ಹಿಡಿದು ಪ್ರತಿಯೊಬ್ಬರನ್ನು, ಮಕ್ಕಳವ್ರಿಗೂ ಮೊಮ್ಮಕ್ಕಳವ್ರಿಗೂ ಎಲ್ಲರನ್ನೂ ಕಳ್ಕೊಳ್ತಾರೆ. ಅಂದರೆ 1 ಮತ್ತು 8 ಅನ್ನೋ ನಂಬರು ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ, ನಾರ್ಮಲಾಗಿ ನಿಮ್ಮ ವೆಹಿಕಲ್ ಆಗಿರ್ಬೋದು, ನಿಮ್ಮ ಮನೇಲಿ ನಿಮ್ಮ ಫೋನ್ ನಂಬರಲ್ಲಾಗಿರ್ಬೋದು, 1 ಮತ್ತು 8 ಪಾಸ್ ಆಗಿರೋ ಜಾಗದಲ್ಲಿ ತಂದೆ ಮಕ್ಕಳು ಬಾಂಧವ್ಯ ತುಂಬ ಕಮ್ಮಿ ಇರುತ್ತೆ. ತಂದೆ ಮಕ್ಕಳಿಗೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅದೇ ರೀತಿ ತಂದೆಯ ಇದರಲ್ಲಿ ಯಾರಿರ್ತಾರೆ, ತಂದೆ ಇಲ್ದಿರ ಇರೋದು, ಮತ್ತು ಮಕ್ಕಳು ದೂರ ಬೆಳೆಯೋದು, ಮತ್ತು ಬೇಗ ತಂದೆ ಡೆತ್ ಆಗೋದು, ಇಲ್ಲ ತಂದೆ ಮಕ್ಕಳು ತುಂಬ ದೂರ ಇರೋದು, ಒಂದೇ ಕಡೆ ಇದ್ದರೂ ಒಬ್ರಿಗೊಬ್ರಿಗೆ ಆಗದಿರ ಇರೋದು, ಇದೆಲ್ಲವೂ ಕೂಡ ಈ ಡೇಟಲ್ಲಿ ಹುಟ್ಟಿರೋರ್ಗಾಗಿರ್ಬೋದು, ಈ ಫೋನ್ ನಂಬರು ಅವರ ಒಂದು ಫೋನಲ್ಲಿ ಈ ನಂಬರ್ ಪಾಸ್ ಆಗಿರೋದಾಗಿರ್ಬೋದು, ಅವರ ವೆಹಿಕಲಲ್ಲಿ ಈ ನಂಬರ್ ಆಗಿರ್ಬೋದು, ಅಥವಾ ಅವರ ಮನೆಯಲ್ಲಿ ಕೂಡ ಈ ನಂಬರ್ ಇರ್ಬೋದು, ಮನೆ ನಂಬರ್ ಕೂಡ ಇದಾಗಿರ್ಬೋದು. ಹೀಗೆ 1-8 ಅನ್ನೋದು ಪಾಸ್ ಆದಾಗ ಅಲ್ಲಿ ಈ ಥರದ ಒಂದು ಇದು ತುಂಬ ನಡೆಯುತ್ತೆ. ಇವಾಗ ಉದಾಹರಣೆ, ಈಗ ನಾವು ನಂಬರ್ ಅಂತ ಹೇಳ್ತೀವಿ, ಆಗಿನ ಕಾಲದಲ್ಲಿ ಇತಿಹಾಸದಲ್ಲಿ ನಾವು ಏನು ಆ ಕುರುಕ್ಷೇತ್ರದ 18 ದಿನ ಕುರುಕ್ಷೇತ್ರ ನಡೆದಿದೆ, ಆದರೆ ಪಾಂಡವರಿಗೆ ಗೆಲುವು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಆದರೆ ಎಷ್ಟು ಜನ ಕಳ್ಕೊಂಡ್ರು, ಹೌದು ಅಲ್ವಾ? ಅವ್ರ ಮನೇಲಿ ಪಾಂಡವರಾಗಿರ್ಬೋದು, ಉಳಿದಿದ್ದ 5 ಜನ. ಆದರೆ ಆ 5 ಜನಕ್ಕೆ ಅವರ ಮಕ್ಕಳು, ಅವರ ಪೂರ್ವಜರು, ಅವ್ರ ತಾತಂದಿರು, ಭೀಷ್ಮ ಅವ್ರನ್ನ ಕೂಡ ಆ ಒಂದು ಇದಕ್ಕೆ ಕಳ್ಕೊಂಡಿರೋದು. ಯಾಕಂದರೆ ಅದನ್ನು ರೂಪಿಸಿದವರೇ ಅವರಾಗಿರ್ತಾರೆ. ಸೊ ಹಾಗಾಗಿ ಈ 18 ಅನ್ನೋದು ಎಷ್ಟು ಡೇಂಜರ್ ನಂಬರ್ ಅಂತ, ಈ ವರ್ಷಕ್ಕೆ ಡೇಂಜರು. ಆದರೆ 1-8 ಅಂತ ಎಲ್ಲೆಲ್ಲಿ ಪಾಸಾಗಿರುತ್ತೆ ಅಲ್ಲೆಲ್ಲವೂ ಕೂಡ ಇವಾಗ ನೀವೇ ನೋಡ್ಕೊಳ್ಳಿ, ನಿಮ್ಮ ವೆಹಿಕಲ್ ನಂಬರ್ ನೋಡ್ಕೊಳ್ಳಿ, ನಿಮ್ಮ ಫೋನ್ ನಂಬರ್ ನೋಡ್ಕೊಳ್ಳಿ, ನಿಮ್ಮ ಮನೆ ನಂಬರ್ ನೋಡ್ಕೊಳ್ಳಿ. 1-8 ಎಲ್ಲಿ ಪಾಸಾಗಿರುತ್ತೆ ಅವ್ರ ಮನೆಯಲ್ಲೆಲ್ಲ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾರು ತಂದೆ ಮಕ್ಕಳು ಬಾಂಡಿಂಗ್ ಇರಲ್ಲ. ತುಂಬ ಬಾಂಡಿಂಗ್ ಇರೋರು ತಂದೆನ ಬೇಗ ಕಳ್ಕೊಂಡಿರ್ತಾರೆ, ಇಲ್ಲ ತಂದೆ ಮುಂದೆ ಮಕ್ಕಳನ್ನ ಕಳ್ಕೊಂಡಿರ್ತಾರೆ. ಈ ಥರ ಸಿಚುವೇಶನ್ನು ತುಂಬ ನಡೀತಿರುತ್ತೆ. ಮತ್ತು ನೋಡಿ, ಶಬರಿಮಲೆ 18 ಮೆಟ್ಲು ಅಂತ ಅಂದೆ, ಈಗೂ ಕೂಡ ಈ ಒಂದು ಸ್ವಲ್ಪ ದಿನದ ಹಿಂದೆ ಅಲ್ಲಿಯ ಒಂದು ನೀರಲ್ಲಿ ಸ್ನಾನ ಮಾಡಿರೋದಕ್ಕೆ ಬ್ರೈನ್ ಕ್ಯಾನ್ಸರ್ ಏನೋ ಬಂದಿದೆ.